ಎಲ್ಲ ನಂತರ ಪಾಪದ ಗುರು ಯಾರು? ಒಬ್ಬ ಪಂಡಿತಜಿ ಹಲವು ವರ್ಷಗಳ ಕಾಲ ಕಾಶಿಯಲ್ಲಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ ನಂತರ ತಮ್ಮ ಗ್ರಾಮಕ್ಕೆ ಮರಳಿದರು. ಗ್ರಾಮದ ಒಬ್ಬ ರೈತನು ಅವರನ್ನು ಕೇಳಿದ, ಪಂಡಿತಜಿ, ಹೌದು ಹೇಳು ಮಗ, ಏನು ಪ್ರಶ್ನೆ? ಪಂಡಿತಜಿ, ನೀವು ನಮಗೆ ಹೇಳಿ, ಪಾಪದ ಗುರು ಯಾರು? ಪಂಡಿತಜಿ ಹೇಳಿದರು, ಅಯ್ಯೋ, ಪಾಪಕ್ಕೂ ಗುರು ಇರುತ್ತಾನಾ? ಭೌತಿಕ ಮತ್ತು ಆಧ್ಯಾತ್ಮಿಕ ಗುರುಗಳು ಇರುತ್ತಾರೆ, ಆದರೆ ಪಾಪದ ಗುರು ಕೂಡ ಇರುತ್ತಾನೆ ಎಂದು ನಾನು ಮೊದಲ ಬಾರಿಗೆ ಕೇಳುತ್ತಿದ್ದೇನೆ. ನಾನು ನಿನಗೆ ಇದರ ಉತ್ತರವನ್ನು ಸ್ವಲ್ಪ ಸಮಯದ ನಂತರ ಕೊಡುತ್ತೇನೆ. ಪಂಡಿತಜಿ ಅವರಿಗೆ ತಮ್ಮ ಅಧ್ಯಯನ ಇನ್ನೂ ಅಪೂರ್ಣವಾಗಿದೆ ಎಂದು ಅನಿಸಿತು. ಆದ್ದರಿಂದ ಅವರು ಮತ್ತೆ ಕಾಶಿಗೆ ಹಿಂತಿರುಗಿದರು. ಅವರು ಅನೇಕ ಗುರುಗಳನ್ನು ಭೇಟಿ ಮಾಡಿದರು, ಆದರೆ ರೈತನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಒಂದು ದಿನ ಅಚಾನಕ್ ಅವರು ಒಬ್ಬ ವೇಶ್ಯೆಯನ್ನು ಭೇಟಿಯಾದರು. ಅವಳು ಪಂಡಿತಜಿ ಅವರನ್ನು ಕೇಳಿದಳು, ಪಂಡಿತಜಿ, ನೀವಿಷ್ಟು ಚಿಂತಿತವಾಗಿರುವುದು ಯಾಕೆ? ಪಂಡಿತಜಿ ಹೇಳಿದರು, ಒಬ್ಬ ರೈತನು ನನ್ನನ್ನು ಕೇಳಿದ, ಪಾಪದ ಗುರು ಯಾರು? ನಾನು ಅನೇಕ ಗುರುಗಳನ್ನು ಭೇಟಿ ಮಾಡಿದ್ದೇನೆ, ಆದರೆ ಉತ್ತರ ಸಿಗಲಿಲ್ಲ. ವೇಶ್ಯೆ ನಗುತ್ತಾ ಹೇಳಿದಳು, ಪಂಡಿತಜಿ, ಇದರ ಉತ್ತರ ತುಂಬಾ ಸುಲಭವಾಗಿದೆ, ಆದರೆ ಅದರಿಗಾಗಿ ನೀವು ಕೆಲವು ದಿನ ನನ್ನ ಪಕ್ಕದಲ್ಲೇ ವಾಸಿಸಬೇಕು. ಪಂಡಿತಜಿ ಒಪ್ಪಿಕೊಂಡರು. ವೇಶ್ಯೆ ಅವರಿಗಾಗಿ ಬೇರೆ ವಾಸ ವ್ಯವಸ್ಥೆಯನ್ನು ಮಾಡಿತು. ಪಂಡಿತಜಿ ನಿಯಮ, ಆಚಾರ ಮತ್ತು ಧರ್ಮದ ಕಟ್ಟುನಿಟ್ಟಿನ ಅನುಯಾಯಿಯಾಗಿದ್ದರು. ಅವರು ಯಾರ ಕೈಯಿಂದ ಮಾಡಿದ ಆಹಾರವನ್ನು ತಿನ್ನುತ್ತಿರಲಿಲ್ಲ, ಆದ್ದರಿಂದ ಸ್ವತಃ ಅಡುಗೆ ಮಾಡಿ ತಿನ್ನುತ್ತಿದ್ದರು. ಹೀಗೆ ಕೆಲವು ದಿನಗಳು ಕಳೆದವು, ಆದರೆ ಅವರಿಗೆ ತಮ್ಮ ಪ್ರಶ್ನೆಯ ಉತ್ತರ ಇನ್ನೂ ಸಿಗಲಿಲ್ಲ. ಒಂದು ದಿನ ವೇಶ್ಯೆ ಹೇಳಿದಳು, ಪಂಡಿತಜಿ, ನಿಮಗೆ ಪ್ರತಿದಿನ ಅಡುಗೆ ಮಾಡುವುದರಲ್ಲಿ ತುಂಬಾ ಕಷ್ಟವಾಗುತ್ತಿರಬಹುದು. ನೀವು ಹೇಳಿದರೆ ನಾನು ಸ್ನಾನ ಮಾಡಿ ನಿಮಗಾಗಿ ಊಟವನ್ನು ತಯಾರಿಸಿಕೊಡುತ್ತೇನೆ, ಮತ್ತು ನೀವು ಅನುಮತಿ ನೀಡಿದರೆ ನಾನು ಪ್ರತಿದಿನ 5 ಚಿನ್ನದ ನಾಣ್ಯಗಳನ್ನು ದಕ್ಷಿಣೆಯಾಗಿ ಕೊಡುತ್ತೇನೆ. ಚಿನ್ನದ ನಾಣ್ಯಗಳ ಬಗ್ಗೆ ಕೇಳುತ್ತಿದ್ದಂತೆಯೇ ಪಂಡಿತಜಿಗೆ ಲೋಭ ಬಂತು. ಜೊತೆಗೆ ಸಿದ್ಧವಾದ ಊಟ, ಅಂದರೆ 2 ಕೈಯಲ್ಲೂ ಲಡ್ಡು ಸಿಕ್ಕಂತೆ. ಲೋಭದ ಕಾರಣದಿಂದ ಪಂಡಿತಜಿ ತಮ್ಮ ನಿಯಮ, ವ್ರತ, ಆಚಾರ, ವಿಚಾರ ಮತ್ತು ಧರ್ಮ ಎಲ್ಲವನ್ನೂ ಮರೆತುಬಿಟ್ಟರು. ಅವರು ವೇಶ್ಯೆಯ ಮಾತನ್ನು ಒಪ್ಪಿಕೊಂಡು ಹೇಳಿದರು, ಸರಿ, ನಿನ್ನ ಇಷ್ಟದಂತೆ ಆಗಲಿ, ಆದರೆ ಒಂದು ವಿಷಯ ಗಮನದಲ್ಲಿರಲಿ, ಯಾರೂ ನಿನ್ನನ್ನು ನನ್ನ ಮನೆಗೆ ಬರುತ್ತಾ ಹೋಗುತ್ತಾ ನೋಡಬಾರದು. ಮುಂದಿನ ದಿನ ವೇಶ್ಯೆ ಹಲವಾರು ವಿಧದ ಪದಾರ್ಥಗಳನ್ನು ತಯಾರಿಸಿ ಪಂಡಿತಜಿ ಮುಂದೆ ಇಟ್ಟರು. ಪಂಡಿತಜಿ ಊಟ ಮಾಡಲು ಮುಂದಾದಾಗಲೇ ವೇಶ್ಯೆ ಅಚಾನಕ್ ತಟ್ಟೆಯನ್ನು ಎಳೆದಳು. ಪಂಡಿತಜಿ ಕೋಪದಿಂದ ಹೇಳಿದರು, ಇದು ಯಾವ ರೀತಿಯ ತಮಾಷೆ? ವೇಶ್ಯೆ ಶಾಂತವಾಗಿ ಹೇಳಿದಳು, ಇದು ತಮಾಷೆಯಲ್ಲ ಪಂಡಿತಜಿ, ಇದು ನಿಮ್ಮ ಪ್ರಶ್ನೆಯ ಉತ್ತರ. ಇಲ್ಲಿ ಬರುವ ಮೊದಲು ನೀವು ಯಾರ ಕೈಯಿಂದ ನೀರನ್ನು ಕುಡಿಯುತ್ತಿರಲಿಲ್ಲ, ಆದರೆ ಚಿನ್ನದ ನಾಣ್ಯಗಳ ಲೋಭದಿಂದ ನೀವು ನನ್ನ ಕೈಯಿಂದ ಮಾಡಿದ ಊಟವನ್ನು ಕೂಡ ಸ್ವೀಕರಿಸಿದ್ದೀರಿ. ಆದ್ದರಿಂದ ಲೋಭವೇ ಪಾಪದ ಗುರು. Subscribe to my channel.